ಇನ್ನು ಹೊಸಕೋಟೆಯಲ್ಲಿ ನಡೆದಿರುವಂಥ ಭೀಕರ ಅಪಘಾತ ಎದೆ ಝಲ್ಲಂದು ಬಿಡುತ್ತೆ. 7 ಜನರ ಪ್ರಾಣ ಪಕ್ಷಿ ಹಾರೋಗಿದೆ. ಹೊಸಕೋಟೆ ಡಾಬಸ್ಪೇಟೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಂಥ ಘಟನೆ ಇದು. ಕ್ಯಾಂಟರ್ ವಾಹನ, ಬೈಕು, ಕಾರು ಹಿಂಗೆ ಒಂದಾದ ಮೇಲೆ ಒಂದು. ರಸ್ತೆಗಳು ಸರಿ ಆದವು. ನಾವು ಯಾವ ಗಾಡಿ ಓಡಿಸ್ತಾ ಇದ್ದೀವಿ, ಏನು ಎತ್ತ, ಎಷ್ಟು ಫಾಸ್ಟಾಗಿ ಹೋಗಬೇಕು, ನೋಡಿ ಈ ಕಾರಿನ ಸ್ಥಿತಿ ನೋಡಿ. ಇವೆಲ್ಲ ಐಷಾರಾಮಿ ಕಾರುಗಳಿವು. ಲಕ್ಷ ಕೊಟ್ಟು ತಗೊಂಡಿರ್ತಾರೆ. 25-30 ಲಕ್ಷ ಕೊಟ್ಟು ಕಾರ್ ತಗೊಂಡಿರ್ತಾರೆ. ಆದರೆ ಎಷ್ಟರ ಮಟ್ಟಿಗೆ ಸೇಫ್ ಇವು? ಆ ಪಾರ್ಟಿ ಫಾಸ್ಟಾಗಿದ್ದರೆ ಯಾವ ಕಾರಾದರೂ ಹಿಂಗೆ ಆಗೋದೇನೆ. ಸರಣಿ ಅಪಘಾತ. ಕಾರ್ ಬಂದು ಒಂದು ಕಡೆಗೆ ಕ್ಯಾಂಟ್ರಿಗೆ ಹೊಡೆದು ಅಲ್ಲಿಂದ ಬೈಕಿಗೆ ಗುದ್ದಿ ಸರಣಿ ಅಪಘಾತ. SP ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ನಾವು ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು. 7 ಜನರ ಜೀವ ಹೋಗ್ಬಿಡ್ತಲ್ಲ, ಮುಗೀತು. ಅವ್ರ ಮನೆ ಕತ್ತಲು. ಇನ್ನೆಂದೂ ಕೂಡ ಅವ್ರ ಮನೆ ಬೆಳಕಾಗಲಿಕ್ಕೆ ಸಾಧ್ಯ ಇಲ್ಲ. ಬನ್ನಿ, IG ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ರೈಡರ್ ಯಾರಿದ್ರು ಅವ್ರದ್ದು ಡೆತ್ ಆಗಿದೆ ಮತ್ತು ತದನಂತರ ಬೇರೆ ಒಂದು ಗಾಡಿಗೆ ಕೂಡ ಹೊಡೆದಿದ್ದಾರೆ. ಅದರಿಂದ ಆ ಗಾಡಿ ಕೂಡ ಪಲ್ಟಿಯಾಗಿ ಡ್ರೈವರ್ಗೆ ಗಾಯ ಆಗಿದೆ. ಅದೇ ಇಂಪ್ಯಾಕ್ಟಿಂದ ಆ ಗಾಡಿ SUV-ಯಲ್ಲಿ 6 ಜನ ಇದ್ದು ಅವ್ರದ್ದು ಡೆತ್ ಆಗಿದೆ. ಈಗ ನಾವು ಇಲ್ಲಿ ವೆಹಿಕಲ್ ಎಲ್ಲ ಕ್ಲಿಯರ್ ಮಾಡಿ ಬಾಡಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ. ಅದರಲ್ಲಿ 3 ಜನ ಆ ಬೈಕ್ ರೈಡರ್ ಮತ್ತು SUV-ಯಲ್ಲಿ ಇರೋ 2 ಜನ ಅವರು ಐಡೆಂಟಿಫೈ ಆಗಿದೆ. ಅವರು ಪೇರೆಂಟ್ಸ್ ಅವ್ರಿಗೆ ಮತ್ತು ರಿಲೇಟಿವ್ ಅವರು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಮುಂದಿನ ಪ್ರಕ್ರಿಯೆ ಏನಾದರೂ ಕಂಪ್ಲೀಟ್ ಮಾಡ್ತೀವಿ. ಅದರ ಜೊತೆಗೆ ಬಾಕಿಯವರು ಅವ್ರದ್ದು ಕೂಡ ಐಡೆಂಟಿಫೈ ಮಾಡೋಕ್ಕೆ ಈಗ ಎಫರ್ಟ್ಸ್ ನಮ್ಮ ಆಫೀಸರ್ಸ್ ಮಾಡ್ತಾ ಇದ್ದಾರೆ. ಮತ್ತು ಈಗ ಮುಂದಿನ ಕ್ರಮ ಇನ್ವೆಸ್ಟಿಗೇಷನ್ ಏನು ತಗೊಂಡು ಯಾವ ಕಡೆ ಈಗ ಇದರಲ್ಲಿ ಇಬ್ಬರು ಗೊತ್ತಾಗಿದ್ದು 3 ಜನರಲ್ಲಿ ಬೆಂಗಳೂರು ಅವರು ಇದ್ದಾರೆ ಅಂತ ಗೊತ್ತಾಯಿತು. ಬಾಕಿಯವ್ರದ್ದು ಈಗ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಅದು ಈಗ ನಾವು ಏನು ಹೇಳಕ್ಕಾಗಲ್ಲ, ಅದು ತನಿಖೆ ಆಗಬೇಕು. ಬೆಳಗ್ಗೆ ಭೀಕರ ಸರಣಿ ಅಪಘಾತಕ್ಕೆ 7 ಜನ ದುರ್ಮರಣಕ್ಕೀಡಾಗಿರ್ತಕ್ಕಂಥದ್ದು. ಇದೀಗ ನಾವು ಭೀಕರತೆ ಎಷ್ಟರ ಮಟ್ಟಿಗಿತ್ತು ಅಂತಕ್ಕದನ್ನ ಸ್ಥಳದಲ್ಲಿದ್ದೀವಿ. ಇಲ್ಲಿಂದ ನೋಡ್ತಾ ಹೋಗ್ಬೋದು. ಏನೊಂದು ದೇವನಹಳ್ಳಿ ತೆರಳ್ತಕ್ಕಂಥ ಹೊಸಕೋಟೆಯಿಂದ ದೇವನಹಳ್ಳಿಗೆ ಬರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಒಂದು ದುರ್ಘಟನೆ ಬೆಳಗ್ಗೆ ಸಂಭವಿಸಿರ್ತಕ್ಕಂಥದ್ದು. ಏನು ಹೊಸಕೋಟೆ ಕಡೆಯಿಂದ XUV ಕಾರು ಏನು ದೇವನಹಳ್ಳಿ ಕಡೆ ಬರ್ತಾ ಇತ್ತು. ಈ ವೇಳೆ ಮೊದಲಿಗೆ ಒಂದು ಬೈಕ್ಗೆ ಡಿಕ್ಕಿಯಾಗಿದೆ. ಬೈಕ್ಗೆ ಡಿಕ್ಕಿಯಾದ ನಂತರ ಕ್ಯಾಂಟರ್ಗೂ ಸಹ ಡಿಕ್ಕಿಯಾಗಿದೆ. ಈ ವೇಳೆ ಏನೊಂದು ಅಪಘಾತವನ್ನು ತಪ್ಪಿಸೋ ನಿಟ್ಟಿನಲ್ಲಿ ಚಾಲಕರು ನಿಯಂತ್ರಣವನ್ನು ಕಳೆದುಕೊಂಡು ಇದೀಗ ಸರಣಿ ಅಪಘಾತವಾಗಿರ್ತಕ್ಕಂಥದ್ದು. ಈಗ ದೃಶ್ಯವನ್ನು ಸಹ ನೋಡ್ತಾ ಇರ್ಬೋದು. ಒಂದು ರಸ್ತೆಯಲ್ಲಿ ಹೋಗ್ತಾ ಇದ್ದ ಕ್ಯಾಂಟರ್ ಮತ್ತೊಂದು ರಸ್ತೆ ಸರ್ವಿಸ್ ರಸ್ತೆಗೆ ಸಹ ಉರುಳು ಬಿದ್ದಿದೆ. ಜೊತೆಗೆ ಒಂದು ಬೈಕ್ ಸಹ ಸರ್ವಿಸ್ ರಸ್ತೆಗೆ ಉಳಿದು ಬಿದ್ದಿದೆ. ನಂತರ ಏನು ಒಂದು ಕ್ಯಾಂಟರ್ ಅಪಘಾತ ನಡೆದ ಸ್ಥಳದಿಂದ 500 ಮೀಟರ್ವರೆಗೂ ಮುಂದಕ್ಕೆ ಹೋಗಿ ಏನು XUV ಕಾರು ಸಹ ಅಲ್ಲಿ ಏನು ಒಂದು ನಿಂತಿರ್ತಕ್ಕಂಥದ್ದು. XUV ಕಾರಿನಲ್ಲಿ 6 ಜನ, ಹಾಗೆ ಒಂದು ಬೈಕ್ ಸವಾರ ಸೇರಿದ್ದು ಒಟ್ಟು 7 ಜನ ಇವತ್ತು ದುರ್ಮರಣಕ್ಕೀಡಾಗಿರ್ತಕ್ಕಂಥದ್ದು. ಬ್ರೀಜಾ ಕಾರು, XUV ಕಾರು ಮತ್ತು ಕ್ಯಾಂಟರ್ ಹಾಗೂ ಬೈಕ್ ನಡುವೆ ಈ ಒಂದು ಭೀಕರ ಅಪಘಾತ ಸಂಭವಿಸಿದೆ. ನಾವು ಮತ್ತೊಂದು ದೃಶ್ಯದಲ್ಲಿ ನೋಡಿದ್ರೆ ಬ್ರೀಜಾ ಕಾರ್ ಸಹ ನೋಡ್ಬೋದು. ಮುಂಭಾಗ ಸಂಪೂರ್ಣವಾಗಿ ಜಖಂಗೊಂಡಿದೆ. ಈಗಾಗಲೇ ಎಲ್ಲರೂ ಸಹ ಏನು ಬೆಂಗಳೂರಿನ ಕೊತ್ತನೂರು ಮೂಲದವರು ಅಂತಕ್ಕಂಥ ಮಾಹಿತಿ ಇದೀಗ ಪೊಲೀಸರಿಗೆ ಲಭ್ಯ ಆಗ್ತಾಯಿದೆ. ಅವರು ಏನು ಸತ್ತವರು ಎಲ್ಲಿಗೆ ಹೋಗ್ತಾ ಇದ್ರು ಅಂತಕ್ಕಂಥ ಹೆಚ್ಚಿನ ಮಾಹಿತಿಯನ್ನು ಸಹ ಇದೀಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಜನರು ಸಹ ಜಮಾಯಿಸ್ತಾ ಇದ್ದಾರೆ. ಏನು ಬೆಳ್ಳಂಬೆಳಗ್ಗೆ ಒಂದು ಭೀಕರ ಅಪಘಾತ ನಡೆದಿರ್ತಕ್ಕಂಥದ್ದು. ಅಪಘಾತದಲ್ಲಿ ಈಗಾಗಲೇ 7 ಜನರು ಸಹ ಮೃತಪಟ್ಟಿದ್ದಾರೆ. ಕೆಲವರಿಗೆ ಗಂಭೀರ ಗಾಯಗಳಾಗಿದೆ ಅಂತಕ್ಕಂಥ ಮಾಹಿತಿ ಸಹ ಈಗಾಗಲೇ ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ ಹೊಸಕೋಟೆ DYSP ಅವರಾಗಿರ್ಬೋದು, ಹಾಗೆ ಸಾಕಷ್ಟು ಅವರ ಮೃತರ ಸಂಬಂಧಿಕರನ್ನು ಸಹ ಕರೆಸ್ಕೊಂಡು ಇಲ್ಲಿಗೆ ಏನು ಅವರ ಮಾಹಿತಿ ತೆಗೆದುಕೊಳ್ಳುವಂಥ ಕೆಲಸವನ್ನು ಸಹ ಈಗಾಗಲೇ ಪೊಲೀಸರು ಮಾಡ್ತಿದ್ದಾರೆ. ಸ್ಥಳೀಯರು ಏನು ಪ್ರತ್ಯೇಕ ದರ್ಶಿಗಳು ಹೇಳ್ತಾ ಇರ್ತಕ್ಕಂಥ ಮಾತನ್ನು ಸಹ ಈಗಾಗಲೇ ಕೇಳ್ತಾ ಇರ್ತಕ್ಕಂಥ. ಜೊತೆಗೆ ಏನು ವಾಹನ ಸಂಚಾರ ದಟ್ಟಣೆ ಆಗದಂತೆ ಈಗಾಗಲೇ ವಾಹನಗಳನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಸಹ ಪೊಲೀಸರು ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಸಹ ಒಂದು ರಸ್ತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಓಡ್ತೈತೆ. ಇವತ್ತು ಬೆಳ್ಳಂಬೆಳಗ್ಗೆ ಈ ಒಂದು ಭೀಕರ ದುರಂತ ಸಂಭವಿಸಿದೆ. ಈಗ 7 ಜನರು ಒಟ್ಟಾಗಿ 7 ಜನರು ಇವತ್ತು ಏನು ದುರ್ಮರಣಕ್ಕೀಡಾಗಿರ್ತದ್ದು. ಎಲ್ಲರೂ ಸಹ ಒಂದು ರೀತಿ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್, TV9 ದೇವನಹಳ್ಳಿ. ನಾವು 3 ವೆಹಿಕಲ್ಗಳು ಹೇಳಿದ್ವಿ. 3 ವೆಹಿಕಲ್ಗಳಲ್ಲ, ಇದು ಒಂದು 5 ವೆಹಿಕಲ್ಗಳಿಗೆ ಹೊಡೆದಿರೋದು ಒಂದಕ್ಕೊಂದಕ್ಕೂ. ನೋಡಿ, ಕ್ಯಾಂಟರ್ ಬಿದ್ದಿದೆ. ಅಲ್ಲಿ ಇನ್ನೊಂದು ಕಡೆಗೆ ಬ್ರೆಜಾ ಕಾರು ಅದು ಜಖಮಾಗಿದೆ. ಮತ್ತೊಂದು ಕಡೆಗೆ XUV 700 ಅದು ಜಖಮಾಗಿದೆ. ಬೈಕ್ ಬಿದ್ದಿದೆ. 7 ಜನ ಸತ್ತರು. 7 ಜನ. ದೊಡ್ಡ ಕ್ರೇನನ್ನು ತರಿಸಲಾಗಿದೆ ತೆರವು ಮಾಡಲಿಕ್ಕೆ. ನೋಡಿ ಎಂಥ ಸ್ಥಿತಿ. 7 ಜನ ಬೆಳಗ್ಗಿನ ಸತ್ರು ಅಂತಂದ್ರೆ ಏನು ಕತೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಅವ್ರ ಮನೆ ಇನ್ನು ಕತ್ತಲು.